ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಅಂದರೆ ಮನೆಯಲ್ಲಿಯೇ ನೀವು ಪೇಸ್ಟನ್ನು ನಾನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದನ್ನು ನೀವು ದಿನಾಲೂ ಮನೆಯಲ್ಲಿ ಮುಖಕ್ಕಾಗಿರ್ಬೋದು, ಕೈಗಾಗಿರ್ಬೋದು, ಕಾಲಿಗಾಗಿರ್ಬೋದು ಅದನ್ನು ಹಚ್ಕೊಂಡು ನೀವು ಸ್ವಲ್ಪ ಹೊತ್ತು ಸ್ಕ್ರಬ್ ಥರ ಮಾಡ್ಕೋಬೋದು, ಇಲ್ಲ ಹಚ್ಕೊಂಡ್ಬಿಟ್ಟು ಈ ಥರ ಮಸಾಜ್ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಫೇರ್ ಆಗುತ್ತೆ. ಇದನ್ನು ಡೈಲಿಯೇ ನೀವು ಮಾಡ್ಕೋಬೋದು. ಇದನ್ನು 1 ತಿಂಗಳಿಗೆ ಆಗುವಷ್ಟು ನೀವು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಡೈಲಿ ಯೂಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿರ್ತದೆ. ಇದಕ್ಕೆ ಬೇಕಾಗಿರೋದು ಮತ್ತು ಮಾಡೋದು ಹೇಗೆ ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಇದನ್ನು ಫಸ್ಟು ತೊಗರೆಬೇಳೆ ಇರುತ್ತಲ್ಲ, ತೊಗರೆಬೇಳೆ, ಆಮೇಲೆ ಚೆನ್ನಂಗಿ ಬೇಳೆ ಬರುತ್ತಲ್ಲ, ಚೆನ್ನಂಗಿ ಬೇಳೆ ಮತ್ತು ಕಡಲೆಬೇಳೆ, ಈ 3 ಹಣ್ಣು ನೀವು ಸಮ ಪ್ರಮಾಣದಲ್ಲಿ ತಗೊಂಡು ಅದನ್ನು ನೀವು ಸ್ವಲ್ಪ ತೇವಾಂಶ ಇರುತ್ತೆ ಒಂದು ಸ್ವಲ್ಪ ಬೇಳೆಗಳಲ್ಲಿ, ಅದನ್ನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಬಿಡಿ. ಆವಾಗ ಸ್ವಲ್ಪ ತೇವಾಂಶ ಹೊರಟೋಗ್ತದೆ. ಆವಾಗ ಮಿಕ್ಸಿಯಲ್ಲಿ ನುಣ್ಣಗೆ ಪೌಡ್ರ್ ಆಗ್ತದೆ. ಇವಾಗ ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡು ಆದಮೇಲೆ ಅದು ತಣ್ಣಗಾದಮೇಲೆ ನೀವು ಅದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಬಿಡಿ ನೀಟಾಗಿ. ಪೌಡ್ರ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀವು ಕೊಕೊನಟ್ ಆಯಿಲು ಮತ್ತು ಆಲ್ಮಂಡ್ ಆಯಿಲ್, ಅದೇ ಬಾದಾಮಿ ಎಣ್ಣೆಯನ್ನು, ಇವು ಎರಡನ್ನು ನೀವು ಹಾಕಬೇಕಾಗುತ್ತೆ. ಒಂದು ಸ್ವಲ್ಪ ಅದಕ್ಕೆ ನೀವು ಎಷ್ಟು ಪ್ರಮಾಣ ತೊಗೊಂಡಿರ್ತೀರ ಅದಕ್ಕೆ ನೋಡ್ಕೊಂಡು ಪೇಸ್ಟ್ ಥರ ಆಗೋವಷ್ಟು ಎರಡನ್ನೂ ಸಮ ಪ್ರಮಾಣದಲ್ಲಿ ಬಾದಾಮಿ ಎಣ್ಣೆ ಆಯಿತು, ಆಮೇಲೆ ಕೊಕೊನಟ್ ಆಯಿಲ್ ಆಯಿತು, ಇವೆರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಿ ಪೇಸ್ಟ್ ಥರ ಮಾಡ್ಕೊಂಡು ಇಟ್ಕೊಂಬಿಡಿ. ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಆಯಿತು. 1 ತಿಂಗಳವರೆಗೂ ಇದನ್ನು ಯೂಸ್ ಮಾಡುವಾಗ ನೀವು ಯಾವಾಗಲೂ ಒಂದು ಬಟ್ಲಲ್ಲಿ ನೀವು ಅದನ್ನು ನೀರಲ್ಲಿ ಯಾರು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೋಬೋದು, ಈ ಕೈಗೆ ಹಚ್ಕೋಬೋದು, ಕಾಲಿಗೆ ಹಚ್ಕೋಬೋದು, ಮೈಗೆ ಹಚ್ಕೋಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಅದು ನೀರು ಬೇಡ ಅಂದರೆ ಮೊಸರು ಇರುತ್ತಲ್ಲ, ಕರ್ಡ್, ಗಟ್ಟಿಯಾದ ಮೊಸರು ಜೊತೆನೂ ಅದನ್ನು ಮಿಕ್ಸ್ ಮಾಡಿಕೊಂಡು ಯಾವಾಗ ಯೂಸ್ ಮಾಡ್ತೀರ ಅವಾಗ ಮಾತ್ರ ಕರ್ಡನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಮಿಕ್ಸ್ ಮಾಡಿ ಹಚ್ಕೊಂಡು ಮೈಗೆ, ಕೈಗೆ, ಕಾಲಿಗೆ ಹಚ್ಕೊಂಡು ಒಂಥರ ಮಸಾಜ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಬೋದು. ಈ ಥರ ನೀವು ಡೈಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗ್ತದೆ, ಆಮೇಲೆ ಫೇರ್ ಆಗ್ತದೆ, ಆಮೇಲೆ ಕಪ್ಪು ಕಲೆಗಳಿದ್ರೂ ಹೊರಟೋಗ್ತದೆ. ಇದನ್ನು ಡೈಲಿ ಮಾಡಿ ನೋಡಿ, ಆಮೇಲೆ ನಿಮಗೆ ಇದ್ರ ಉಪಯೋಗ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಇದೇ ಥರ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ನನಗೆ ಮತ್ತೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದಿಗೆ ಮುಕ್ತಾಯ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಏನು ಹೇಳ್ಬೇಕಂದ್ರೆ, ನನ್ನ ವಿಡಿಯೋಗಳು ನಿಮ್ಗೆ ಲೈಕ್ ಆದರೆ, ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರು ಹೊಸಬ್ರು ಇರ್ತಿರಲ್ಲ ಅವರು ಮರೆಯದೇ ನನ್ನ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇರೆಯವ್ರಿಗೆ ಯಾರಿಗೆ ಬೇಕಾಗಿದೆ ಅವರಿಗೆ ಶೇರ್ ಮಾಡಿ. ಆಮೇಲೆ ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತೀನಿ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.